ಇವತ್ತು ರಾಧಾಕೃಷ್ಣ ಮತ್ತು ಅಭಿಗೌಡರು ಹಿಂದಿ ಹೇರಿಕೆಗೆ ವಿರೋಧಿ ಒಕ್ಕೂಟವನ್ನು ಇವತ್ತು ಸ್ಥಾಪನೆ ಮಾಡಿ ಇದರ ಮುಖಾಂತರ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಯನ್ನು ತಡಿಬೇಕು, ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಇವತ್ತು ಒಂದು ಚಿಂತನಾ ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ದ್ವಿಭಾಷಾ ಬಿಟ್ಟರೆ ತ್ರಿಭಾಷಾ ಸೂತ್ರ ನಮಗೆ ಬೇಡ. ತಮಿಳುನಾಡಲ್ಲಿ ಹೇಗೆ ದ್ವಿಭಾಷಾ ಸೂತ್ರಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೋ ಹಾಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡಲೇ ಕ್ಯಾಬಿನೆಟ್ ಕರೆದು ಅಲ್ಲಿ ದ್ವಿಭಾಷಾ ಸೂತ್ರಕ್ಕೆ ಅನುವು ಮಾಡಿಕೊಡಬೇಕು. ಇಲ್ಲಾಂದರೆ ಕನ್ನಡ ಪರ ಹೋರಾಟಗಾರರು ಹಿಂದಿ ವಿರುದ್ಧ ಹೋರಾಟವನ್ನು ಮಾಡೋದು ನಿಶ್ಚಿತ, ಅದು ಅನಿವಾರ್ಯ. ಹೇರಿಕೆ ವಿರೋಧಿ ಒಕ್ಕೂಟ ಸುಮಾರು 2 ವರ್ಷದಿಂದ ಸಕ್ರಿಯವಾಗಿ ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಿದೆ. ಅದರಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾಯಿದ್ದೀವಿ. ನಮ್ಮ ಯುವ ಮಿತ್ರರು ಅಭಿಗೌಡರು, ರಾಧಾಕೃಷ್ಣ, ಪಾರ್ವತೀಶು, ಈ ಎಲ್ಲ ಗೆಳೆಯರು ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಮೊದಲ ಅಭಿನಂದನೆಯನ್ನು ಹೇಳ್ತೀನಿ. ಜೊತೆಗೆ ಈಗ ಯಾಕೆ ನಾವು ತೀವ್ರತರವಾದ ಹೋರಾಟಕ್ಕೆ ಇಳಿಬೇಕಾಗಿದೆ ಅಂದರೆ, ಹಿಂದಿ ಏರಿಕೆ ವಿಚಾರ ತುಂಬ ಅತಿಯಾಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಹಿಂದಿ ಏರಿಕೆ ಕರ್ನಾಟಕದ ಮೇಲೆ, ಕನ್ನಡಿಗರ ಮೇಲೆ ತುಂಬ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಮಟ್ಟಕ್ಕೆ. ಹಾಗಾಗಿ ಮೊದಲು ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದಿ ಏರಿಕೆಯನ್ನು ತಡಿಬೇಕು. ನಮಗೆ ತ್ರಿಭಾಷಾ ಸೂತ್ರ ಬೇಡ, ದ್ವಿಭಾಷಾ ಸೂತ್ರ ಸಾಕು ಅನ್ನುವ ವಿಚಾರವನ್ನು ನಮ್ಮ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೋಸ್ಕರ ನಾವು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ. ಅದರ ಮೊದಲ ಹಂತವಾಗಿ ನಾವು ಮುಂದಿನ ಮಾರ್ಚ್ ತಿಂಗಳಲ್ಲಿ ನಡೆಯುವ ಹಿಂದಿ ಪರೀಕ್ಷೆ ಇದೆಯಲ್ಲ, ಈ ಹಿಂದಿ ಪರೀಕ್ಷೆ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ. ಯಾಕೆ ಅಂದರೆ ಆ ಹಿಂದಿ ಪರೀಕ್ಷೆಯಲ್ಲಿ ಯಾವ ಕಾರಣಕ್ಕೂ ನಡಿಬಾರ್ದು, ಅದನ್ನು ತಡಿಬೇಕು ಅನ್ನುವ ಕಾರಣಕ್ಕೆ ನಾವು ಹಿಂದಿ ಏರಿಕೆ ವಿರುದ್ಧದ ಹೋರಾಟದ ಅಂಗವಾಗಿ ಆ ಎಕ್ಸಾಮ್ ಹಾಲ್ಗಳಲ್ಲಿ, ಪರೀಕ್ಷೆ ಹಾಲ್ಗಳಿಗೆ ನುಗ್ಗುತ್ತೀವಿ. ನುಗ್ಗಿ ಆ ಹಿಂದಿ ಪತ್ರಿಕೆಗಳನ್ನು, ಪ್ರಶ್ನೆ ಪತ್ರಿಕೆಯನ್ನು ಕಿತ್ಕೊಳ್ತೀವಿ ಅನ್ನುವ ನಿರ್ಧಾರಕ್ಕೆ ಬಂದು ಇವತ್ತು ಒಂದು ಚಿಂತನಾ ಸಭೆಯನ್ನು ಮಾಡಿದ್ದು. ಅನೇಕ ಕನ್ನಡ ಸಂಘಟನೆಗಳ ಗೆಳೆಯರು ಭಾಗವಹಿಸಿದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹಂತಗಳಲ್ಲಿ ಈ ಹೋರಾಟವನ್ನು ತೀವ್ರಗೊಳಿಸಬೇಕು. ಮತ್ತು ಮುಂದಿನ ತಿಂಗಳಂತೂ ಹಿಂದಿ ಪರೀಕ್ಷೆ ಹಾಲ್ಗಳಿಗೆ ನುಗ್ಗುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ ಎನ್ನುವ ವಿಚಾರವನ್ನು ಪ್ರಮುಖವಾಗಿ ರಾಮಪ್ರಸಾದ್ ಗೌಡ ಅಂತೇಳಿ ರಾಜ್ಯಾಧ್ಯಕ್ಷರು ಯುವ ಕನ್ನಡಿಗರ ಸೇನೆ. ಇವತ್ತಿನ ದಿನ ಹಿಂದಿ ಹೇರಿಕೆ ವಿರೋಧಿ ಒಕ್ಕೂಟದ ವತಿಯಿಂದ ಹಿರಿಯರಾದ ರಾಧಾಕೃಷ್ಣಣ್ಣರವರು ನನ್ನನ್ನು ಈ ಚಿಂತನ ಮಂಥನ ಸಭೆಗೆ ಕರೆದಿದ್ದರು. ಅತ್ಯವಶ್ಯಕತೆವಾಗಿರುವಂತಹ ವಿಚಾರ ಇವತ್ತಿನ ದಿನ ಸಭೆಯಲ್ಲಿ. ಏಕೆಂದರೆ ಹಿಂದಿ ಏರಿಕೆ ಅನ್ನೋದನ್ನು ಬಲವಂತವಾಗಿ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳನ್ನ ಹೇರಿಕೆ ಅನ್ನೋ ಒಂದು ಯೋಜನೆ ನಡೀತಿದೆ. ಇವತ್ತು ಈ ಚಿಂತನಾ ಮಂಥನ ಸಭೆಯಲ್ಲಿ ನಾವೆಲ್ಲ ಹಿರಿಯರು ಆಶೀರ್ವಾದದೊಂದಿಗೆ ಕಿರಿಯರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ಏನು ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರ ನೀತಿ ಜಾರಿ ಆಗಲಿಲ್ಲ ಈ ಕೂಡಲೇ ಅಂದರೆ, ಏನಿಗೆ ಮುಂದೆ ಬರುವಂತಹ ಎಕ್ಸಾಮ್ಗಳಲ್ಲಿ, ಈಗ SSLC ಇರ್ಬೋದು, PUC ಇರ್ಬೋದು, ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಪೇಪರನ್ನು ಕಿತ್ತು ಅರ್ಧಕ್ಕೋ ಕೆಲಸನ ನಾವೆಲ್ಲರೂ ಮಾಡ್ತೀವಿ. ಆ ಕೆಲಸ ಆಗಬಾರ್ದು ಅಂದರೆ ಸಂಬಂಧಪಟ್ಟಂಥ ಸರ್ಕಾರ, ಸಂಬಂಧಪಟ್ಟಂಥ ಸಚಿವರು ಈ ಕೂಡಲೇ ಇದರ ವಿಚಾರವಾಗಿ ಒಂದು ಕ್ರಮನ ಕೈಗೊಂಡು ಎಚ್ಚೆತ್ಕೊಬೇಕು ಅಂತ ಹೇಳ್ತಾ, ಇವತ್ತಿನ ಏನು ಹಿರಿಯರೆಲ್ಲ ನಿರ್ಧಾರ ಮಾಡಿದ್ದಾರೆ, ಆ ನಿರ್ಧಾರಕ್ಕೆ ಯುವ ಕನ್ನಡಿಗರ ಸೇನೆ ಮತ್ತು ನನ್ನ ತಂಡ, ನಮ್ಮ ಸಂಘಟನೆ ಸಂಪೂರ್ಣವಾದ ಬೆಂಬಲ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೀಗಾಗಲೇ ಸುಮಾರು ಹಲವು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 1971ರಿಂದ ಹಿಡಿದು ಇಲ್ಲಿವರೆಗೂ ಸಹ ನಾವು ಹಿಂದಿ ಏರಿಕೆಯನ್ನು ವಿರೋಧಿಸ್ತಾನೇ ಬಂದಿದ್ದೇವೆ.
ಹಲವು ಹಿರಿಯ ಕನ್ನಡಪರ ಹೋರಾಟಗಾರರು, ಚಿಂತಕರು, ಸಾಹಿತಿಗಳು ನಮ್ಮ ಭಾಷೆಯ ಮೇಲೆ ಹಿಂದಿಯನ್ನು ಯಾಕೆ ಏರಬೇಕೆನ್ನುವಂಥದ್ದು ಪ್ರಶ್ನೆಯನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೂ ಸಹ ಹಲವು ಸಮಿತಿಯ ವರದಿಗಳು ಬಂದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಬರೀ ಭಾಷಣಗಳಲ್ಲಿ ಉದ್ದುದ್ದ ಭಾಷಣಗಳನ್ನು ಮಾಡ್ತಾ ಹಿಂದಿಯನ್ನು ನಾವು ಹೊರಗಿಡ್ತೀವಿ ಅಂತ ಹೇಳ್ತಾ ಇದ್ದೇವೆ ವಿನಃ ಅದನ್ನು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದಾರೆ. ಅದರ ಒಂದು ವಿರುದ್ಧವಾಗಿ ಹಿಂದಿ ಏರಿಕೆಯನ್ನ ಹೇರಬಾರದು. ಕರ್ನಾಟಕ ರಾಜ್ಯದಲ್ಲಿ ನಮಗೆ ದ್ವಿಭಾಷಾ ಸೂತ್ರ ಸಾಕು, ತ್ರಿಭಾಷಾ ನೀತಿಯನ್ನ ನಮಗೆ ಬೇಡ ಎನ್ನುವ ನಿಟ್ಟಿನಲ್ಲಿ ಇವತ್ತು ಒಂದು ಚಿಂತನಾ ಸಭೆಯನ್ನ ಕರೆದಿದ್ದಾರೆ. ಈ ಚಿಂತನಾ ಸಭೆಗೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತದೆ. ನಮಗೆ ಈಗಲೂ ಸಹ ಹೇಳ್ತೀವಿ, ಮುಂದೆನೂ ಸಹ ಹೇಳ್ತೀವಿ, ಹಿಂದಿ ಕರ್ನಾಟಕ ರಾಜ್ಯದಿಂದ ತೊಲಗಬೇಕು. ಹಿಂದಿ ತೊಲಗದಾಗ ಮಾತ್ರ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ ಉಳಿಗಾಲ ಇರ್ತದೆ. ಇಲ್ಲವಾದ ಪಕ್ಷದಲ್ಲಿ ಈಗಾಗಲೇ ಹಲವು ಹೊರಭಾಷಿಕರು, ಹೊರ ರಾಜ್ಯದವರು ಬಂದು ಕರ್ನಾಟಕದಲ್ಲಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ನೀವು ಹಿಂದಿಯನ್ನೇನಾದರೂ ಕಡ್ಡಾಯವನ್ನು ಗೊಳಿಸಿದ್ರೆ ಇನ್ನೂ ಸಹ ಕನ್ನಡಿಗರಿಗೆ ಕೆಲಸ ಇಲ್ಲುವಂಥದ್ದಾಗ್ತದೆ. ಕೆಲಸ ಇಲ್ಲದೆ ನಾವು ಸಹ ಬೇರೆ ರಾಜ್ಯಕ್ಕೆ ಗೂಳೆ ಹೋಗುವಂಥದ್ದಾಗ್ತದೆ. ಹಾಗಾಗಿ ನಮ್ಮ ಎಲ್ಲರ ಒತ್ತಾಯ ಇಷ್ಟೇ, ಯಾವುದೇ ಕಾರಣಕ್ಕೂ 25, 26, 26, 27ನೇ ಸಾಲಿನಲ್ಲಿ ಹಿಂದಿಯನ್ನ ಪಠ್ಯದಲ್ಲಿ ಕೈ ಬಿಡಬೇಕು. ಹಿಂದಿಯನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬಾರ್ದು ಅಂತೇಳಿ ನಮ್ಮ ಒತ್ತಾಯ ಇದೆ. ಅದಕ್ಕೆ ಏನು ಹಿರಿಯರಿಗಾಗಲೇ ಸಾರಾ ಗೋವಿಂದಣ್ಣವರು ಹಾಗೂ ಜನಗೆರೆ ಸರ್ ಅವರು ಏನು ಅದಕ್ಕೆ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಯಾವ ರೀತಿ ಮುನ್ನಡೆಯಾಗಿ ಹೋರಾಟದ ರೂಪರೇಷೆಗಳನ್ನ ರೂಪಿಸ್ತಾರೆ, ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೇವೆ. ನಮಸ್ಕಾರ. ಬಹುಶಃ ನಿಮಗೆಲ್ಲ ಈಗಾಗಲೇ ಇರುವಾಗಿದ್ದೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಹಿಂದಿ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕೆ ವಿನ ಬೇರೆ ಅದಕ್ಕೆ ಪರ್ಯಾಯ ಯಾವುದೂ ಇಲ್ಲ. ನಮಗೆ ದ್ವಿಭಾಷಾ ನೀತಿ ಸಾಕು. ಯಾಕೆಂದರೆ ಇವತ್ತು ನಮ್ಮ ಮಕ್ಕಳ ಶಿಕ್ಷಣ ಮಟ್ಟ ಕುಸಿತ ಇದೆ ಅನ್ನೋದಕ್ಕೆ ಬಹುಶಃ ಹಿಂದಿ ಕಾರಣ ಆಗಿದೆ. ಯಾಕೆಂದರೆ ಅದನ್ನು ಅನಿವಾರ್ಯವಾಗಿ ನಾವು ಓದ್ತಾ ಇದ್ದೀವಿ, ಅಗತ್ಯ ಇಲ್ಲ ನಮಗೆ. ಅದು ಓದಿ ನಮ್ಮ ಮಕ್ಕಳಿಗೆ ಏನು ಫಲಿತಾಂಶ ಬರ್ತಾ ಇದೆ ಅಂತ ಅಂದರೆ ಕರ್ನಾಟಕದಲ್ಲಿ 100ಕ್ಕೆ 25 ಮಕ್ಕಳು ಹಿಂದಿನಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅಂದರೆ ನಾವು 75% ಉಳಿಸ್ಕೊಂಡು 25%ನ್ನ ಹಿಂದಿ ಫೇಲ್ ಆಗೋದ್ರ ಬಗ್ಗೆನ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಸಬ್ಜೆಕ್ಟ್ಗಳ ಮೇಲೆ ಅದು ದುಷ್ಪರಿಣಾಮ ಬೀರ್ತಾ ಇದೆ. ಜೊತೆಗೆ ದ್ವಿಭಾಷಾ ನೀತಿ ಜಾರಿ ಬರಬೇಕು ಅಂದ್ಬಿಟ್ಟು ಈಗಾಗಲೇ SCPನಲ್ಲಿ ಬಂದಿದೆ. ಬಹುಶಃ SCPನಲ್ಲಿದ್ದಂಥ ಸದಸ್ಯರುಗಳು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಹೊರಗಡೆ ಬರಬೇಕು ಮತ್ತು ಅದು ಜಾರಿಗೆ ಬರಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಬಹುಶಃ ಇನ್ನೂ ಕರ್ನಾಟಕದಲ್ಲಿ ಹಿಂದಿ ಏರಿಕೆಯನ್ನು ಮುಂದುವರಿಸಿದ್ರೆ ಬಹುಶಃ ನಮ್ಮ ಹಿಂದಿ ನಾಡಾಗೋದ್ರಲ್ಲಿ ಸಮಸ್ಯೆ ಏನಿಲ್ಲ. ಈಗಾಗಲೇ ನಾವು ಹಿಂದಿ ಮಾತಾಡೋದಕ್ಕೆ ಹಳ್ಳಿ ನೋಡುವಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಬಹುಶಃ ಈ ವಿಷಯದಲ್ಲಿ ಪೆರಿಯಾರ್ ಅವರ ಚಿಂತನೆ ತುಂಬ ಅಗತ್ಯ ಇದೆ. ಪೆರಿಯಾರ್ ಅವರು ಹಿಂದಿ ಏರಿಕೆಯನ್ನು ತಡೆಗಟ್ಟಿ ತಮಿಳುನಾಡಲ್ಲಿ ಹೇಗೆ ಇವತ್ತು ದ್ವಿಭಾಷಾ ನೀತಿ ಇದೆ ಅದೇ ರೀತಿ ಕರ್ನಾಟಕದಲ್ಲೂ ದ್ವಿಭಾಷಾ ನೀತಿ ಜಾರಿ ಬರಬೇಕು ಅಂತ ಒತ್ತಾಯಿಸಿ ನಾವು ಒಂದು ವೇಳೆ ಈ ಸಾಲಿನಲ್ಲಿಯೇ ನಮ್ಮ ಮಕ್ಕಳು ಹಿಂದಿ ಪಾಸ್ ಅಂತ ಹೇಳಬೇಕು, ಬರೀಲಿ. ಈಗ ಬರೆದು ಅವ್ರಿಗೆಲ್ಲರಿಗೂ ಪಾಸ್ ಅಂತವಂಥ ದಿಟ್ಟಲ್ಲಿ ಯೋಜನೆಗಳನ್ನ ರೂಪಿಸ್ಕೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅಖಿಲ ಕರ್ನಾಟಕ ವಿಚಾರವಾದಿ ಸಂಘ ಮತ್ತು ಇವತ್ತಿನ ಎಲ್ಲ ಸಂಘಟನೆಗಳ ಒತ್ತಾಯ ಮೇರೆಗೆ ನಾವೊಂದು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಿಂದಿ ಬಂಧುಗಳೇ, ಇವತ್ತೇನು ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಹಿರಿಯ ಮುಖಂಡರು ಇವತ್ತು ಗಾಂಧಿ ಭವನದಲ್ಲಿ ಸಭೆ ಸೇರಿ ಏನು ಈ ರಾಜ್ಯದಲ್ಲಿ ಹಿಂದಿ ವಿಚಾರವಾಗಿ ಎಲ್ಲ ಉತ್ತರ ಭಾರತ ಜನರು ಈ ಹಿಂದಿಯನ್ನು ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ವ್ಯಾಪಿಸಿ ಇಲ್ಲಿ ಏನು ಕನ್ನಡ ಮಾತೃಭಾಷೆ ಇದೆ ಇದನ್ನು ದಾಳಿ ಮಾಡೋಕ್ಕೆ ಹೊರಟಿದ್ದಾರೆ. ಎಲ್ಲ ಉತ್ತರ ಭಾರತದ ಪ್ರತಿನಿಧಿಗಳಿಂದ ಹಿಡಿದು ಭಾಷೆಯಿಂದ ಹಿಡಿದು ಪ್ರತಿಯೊಂದು ನಮ್ಮ ಪ್ರಾತಿನಿಧ್ಯ ಏನು ನಮ್ಮ ಸ್ಥಳೀಯ ಪ್ರಾತಿನಿಧ್ಯ ಇದನ್ನು ಪ್ರತಿಯೊಂದು ನಮ್ಮಿಂದ ಕಿತ್ಕೊಂಡು ನಮ್ಮ ನಾಶ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಇದರ ವಿರುದ್ಧವಾಗಿ ಈಗೇನು ಮುಂದಿನ ತಿಂಗಳು ಹಿಂದಿ ಪರೀಕ್ಷೆ ಮಾಡೋಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರ ಆಗಲಿ ಮತ್ತು ಕೇಂದ್ರ ಸರ್ಕಾರದ ಅನುಸಾರ ಇವರು ರಾಜ್ಯ ಸರ್ಕಾರದವ್ರು ಏನು ಹಿಂದಿ ಪರೀಕ್ಷೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾವು ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಏನಿದೆ ನಮ್ಮ ಹಕ್ಕು ಮತ್ತು ನಮ್ಮ ಈ ನಾಡಿನ ಸಂಸ್ಕೃತಿ ಏನಿದೆ ಕನ್ನಡ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ನಾಶ ಮಾಡಕ್ಕೆ ಕೊಟ್ಟಿರುವ ಈ ಕಾನೂನನ್ನು ಮತ್ತು ಈ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಈ ಸರ್ಕಾರದ ವಿರುದ್ಧ. ಮತ್ತು ಪರೀಕ್ಷಾ ಕೇಂದ್ರಗಳು ನುಗ್ಗಿ ಎಲ್ಲ ಕ್ವಶನ್ ಪೇಪರ್ಗಳನ್ನ, ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಿತ್ಕೊಂಡು ಈ ವಿರುದ್ಧ ಹೋರಾಟ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳು ನುಗ್ತೀವಿ. ಯಾವ ರೀತಿ ನೀವು ಪರೀಕ್ಷೆ ಮಾಡ್ತಿರೋದು ನಾವು ಇದೊಂದು ಸವಾಲಾಗಿ ತೊಗೊಂಡಿದ್ದೀವಿ. ಇಡೀ ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗಳು ಕೂಡ ಇದೊಂದು ಸವಾಲಾಗಿ ತೊಗೊಂಡು ಇದು ಯಾರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೆ ನಾವು ಹೋಗ್ತಾ ಇಲ್ಲ. ಇದು ನಮ್ಮ ಅಸ್ತಿತ್ವ ಮತ್ತು ಈ ನಾಡಿನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತು ನಮ್ಮ ಬದುಕಿನ ಅಸ್ತಿತ್ವ ಮತ್ತು ಈ ನಾಡು ಏನು ನಮ್ಮ ಸಂಸ್ಕೃತಿ ಇದೆ, ಇನ್ನು ಕನ್ನಡ ಪರ ನಮ್ಮ ನಾಡಿನ ಸಂಸ್ಕೃತಿ ಇದೆ, ಇದು ನಾಶ ಮಾಡೋಕ್ಕೆ ಕೊಟ್ಟಿರುವ ಏನು ಉತ್ತರ ಭಾರತ ಜನರು ಆಲ್ರೆಡಿ ಅತಿ ಹೆಚ್ಚು ಕಡಿಮೆ 50% ಈ ರಾಜ್ಯದಲ್ಲೇ ಉತ್ತರ ಭಾರತದವರು ವ್ಯಾಪಿಸಿಬಿಟ್ಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ವ್ಯಾಪಿಸಿದ್ದಾರೆ. ಒಂದು ಬ್ಯಾಂಕಿಂದ ಹಿಡಿದು ಸಣ್ಣ ಕೂಲಿ ಕೆಲಸದಿಂದ ಹಿಡಿದು ಅಪ್ ಟು IAS ಆಫೀಸರ್ಗೂ ಮತ್ತು ರಾಜಕಾರಣವೂ ಕೂಡ ಹೆಚ್ಚು ಕಡಿಮೆ ಉತ್ತರ ಭಾರತದವರು ಇಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸೋಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ನಾವು ಹಿಂದಿಯನ್ನು ಸಂಪೂರ್ಣವಾಗಿ ವಿರೋಧಿಸ್ತೀವಿ. ಈ ಪರೀಕ್ಷಾ ಕೇಂದ್ರಗಳು ನುಗ್ಗಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಕಿತ್ತುಕೊಂಡು ನಾವು ಇದು ವಿರುದ್ಧವಾಗಿ ನಮಸ್ಕಾರ. ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಅದಕ್ಕಿಂತ ಮೊದಲಿಗೆ ನಾನೊಬ್ಬ ಕನ್ನಡಿಗ.
ಹೆಮ್ಮೆಯ ಕನ್ನಡಿಗ, ಕನ್ನಡದ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿರುವಂಥವನು. ಮುಖ್ಯವಾಗಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ರೈಲ್ವೆ ಇದನ್ನು ಎಕ್ಸಾಮ್ಗಳನ್ನು ಕನ್ನಡದಲ್ಲಿ ಬರೀಲಿಕ್ಕೆ ಅನುಮತಿ ಕೊಟ್ಟು ಮತ್ತೆ ವಾಪಸ್ ತಗೋತಾ ಇದ್ದಾರೆ ಅಂತಂದರೆ ಇವರ ಕನ್ನಡದ ಮೇಲಿನ ಇವರ ಅಭಿಪ್ರಾಯ ಅಥವಾ ಅದ್ರ ಮೇಲಿನ ಇವರು ಇದೆ ಎಷ್ಟಿದೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ತಿಳ್ಕೊಬೇಕು, ಯೋಚನೆ ಮಾಡಬೇಕು. ಮತ್ತು ಇದೇನಿದೆ ಇದು ಒಟ್ಟಾರೆ ರಾಜಕೀಯ ಇಚ್ಛಾಶಕ್ತಿಯಿಂದ ಬದಲಾವಣೆ ಹೀಗೆ ಆಗಿದೆ. ತಮಿಳ್ನಾಡು ಎಲ್ಲರೂ ಹೇಳ್ತಾರೆ ತಮಿಳ್ನಾಡಲ್ಲಿ ಮಾಡಿದ್ರು ಅಂತ. ಆದರೆ ತಮಿಳ್ನಾಡಲ್ಲಿ ಅವರಿಗೆ ಆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಅಲ್ಲಿಯ ಜನರ ಭಾಷಾಭಿಮಾನ ಹೇಗಿತ್ತು ಅನ್ನೋದನ್ನು ನಾವು ನಿಜವಾಗ್ಲೂ ಗೌರವಿಸಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಾನು ಮೊದಲಿಗೆ ಅಭಿಗೌಡರು ಅವರು ಏನು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಅದು ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಆದರೆ ಈ ಕಾರ್ಯಕ್ರಮಕ್ಕೆ ಇವತ್ತು ಬರುವಂಥವ್ರ ಸಂಖ್ಯೆ ಎಷ್ಟಿದೆ ಅನ್ನೋದು ಕೂಡ ನಮಗೆ ಒಂದು ರೀತಿ ಆಘಾತಕಾರಿ ಮತ್ತು ಚಿಂತೆಗೆ ಒಳಮಾಡ್ತಾ ಇದೆ. ಯಾಕಂದರೆ ಇರ್ಬೋದು ಈಗ ಇದನ್ನ ಅಧ್ಯಕ್ಷತೆ ವಹಿಸಂತ ಸಾರಾ ಗೋವಿಂದ್ ಅವರು ಇರ್ಬೋದು, ಮತ್ತು ಜಾಣಗೆರೆ ವೆಂಕಟರಾಮಯ್ಯ ಸರ್ ಇರ್ಬೋದು, ಇವರೆಲ್ಲರೂ ಮುಂಚೆ ಇವರು ಎಲ್ಲರೂ ಒಬ್ಬೊಬ್ಬರಾಗೇನೆ ಧ್ವನಿ ಮಾಡ್ತಾ ಅವರ ಧ್ವನಿಯನ್ನು ದಾಖಲಿಸ್ತಾ ಹೋದಂತೆ ಅವ್ರಿಗೆ ಅವರ ಪ್ರಾಮಾಣಿಕತೆಗೆ, ಅವರ ಹೋರಾಟಕ್ಕೆ ದಕ್ಕದಂಥ ಜಯ ಇಡೀ ಕರ್ನಾಟಕದಾದ್ಯಂತ ಇವತ್ತು ಕರವೇನೋ ಇನ್ನೊಂದು ಮತ್ತೊಂದು ರೀತಿಯಲ್ಲಿ ಇವತ್ತು ಒಂದು ಪ್ರತಿಧ್ವನಿಸ್ತಾ ಇದೆ. ಆದರೆ ಇವತ್ತಿನ ಹೋರಾಟಗಾರರಲ್ಲಿ ನಾನು ಕೇಳೋದು ಒಂದು, ರಾಜಕೀಯ ಇಚ್ಛಾಶಕ್ತಿ ಅದನ್ನ ಬಿಡಿ, ಕನ್ನಡ ರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಅಂತ ಹೇಳ್ಕೊಂಡವರು ಇವತ್ತು ನಾನು ಮುಂಚೆ ಅವ್ರು ಮಾತಾಡ್ತಾ ಇದ್ವಿ, ಅಭಿಗೌಡರು ನಾನು ಅವ್ರು ಏನು ಹೇಳಿದ್ರು, ನಾವು ಏನಕ್ಕೆ ಕಾಂಗ್ರೆಸ್ನ ಮುಂಚೆ ಇದು ಮಾಡಿದ್ವಿ ಅನ್ನೋದು. ಆದರೆ ಅದರ ತಕ್ಕನಾಗಿ ದಯಮಾಡಿ ನಾನು ಹೇಳೋದು, ಸಿದ್ದರಾಮಯ್ಯನವರು ಕನ್ನಡಿಗರ ಒಟ್ಟಾರೆ ಇದರಿಂದ ನೀವು ಇವತ್ತು ಮೂರನೇ ಸಲ ಅಧಿಕಾರಕ್ಕೆ ಏರಿದ್ದೀರಾ, ದಯಮಾಡಿ ಕನ್ನಡಿಗರ ಒಂದು ಅಸ್ಮಿತೆಯನ್ನು, ಕನ್ನಡಿಗರ ಅಸ್ತಿತ್ವವನ್ನು ಉಳಿಸೋ ಕೆಲಸ ಮಾಡಿ ಅಂತ ಹೇಳ್ತಾ, ಅದು ರಾಜ್ಯಕ್ಕೆ ಒಗ್ಗಟ್ಟು ಅಂದರೆ ಹೋರಾಟಗಾರರಿಗೆ ಬೇಕಾಗಿರುವಂಥ ಒಂದು ಒಗ್ಗಟ್ಟನ್ನು, ಒಂದು ಪ್ರಾಮಾಣಿಕತೆಯನ್ನು, ಇಚ್ಛಾಶಕ್ತಿ ಇನ್ನೂ ಜಾಸ್ತಿ ಆಗಲಿ. ಇಂಥ ವಿಚಾರಗಳಿಗೆ ನಾವು ಹಿಂದೆ ದ್ವಿಭಾಷಾ ನೀತಿ ಬಗ್ಗೆ ನಾವು ಸ್ವತಃ ಮುಖ್ಯಮಂತ್ರಿಗಳಿಗೆ ಒಂದು ಇದನ್ನು ಕೊಟ್ಟಿದ್ವಿ. ಆದರೆ ಅಲ್ಲಿ ನಮ್ಮ ಜೊತೆ ಬಂದು ಒಬ್ಬರು ನಮ್ಮ ಜೊತೆ ಒಂದಿಷ್ಟು ಜನರು ನಮ್ಮ ಜೊತೆ ಬಂದರೆ ಇನ್ನೊಂದಿಷ್ಟು ಜನ ಸಪ್ರೇಟ್ ಆಗೋಗಿ ಅಲ್ಲಿ ಕೊಟ್ರಂತೆ. ಈ ಥರದ್ದು ಬೇಕಾಗಿಲ್ಲ. ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇರೋದು ಕನ್ನಡದ ಕೆಲಸ. ಒಟ್ಟಾಗೋಗಿ ಮಾಡೋದ್ರಿಂದ ಅದಕ್ಕಿನ್ನೂ ಏನು ಹೇಳ್ತೀವಿ ಶಕ್ತಿ ಮತ್ತು ಇದು ಜಾಸ್ತಿ ಇರುತ್ತೆ, ಅದಕ್ಕೊಂದು ತೂಕ ಇರುತ್ತೆ. ಹಂಗಾಗಿ ಒಟ್ಟಿಗೆ ಎಲ್ಲ ಮಾಡ್ತಿರೋದು ಕನ್ನಡಕ್ಕೆ ಆಗಿ ಅಂದಾಗ ಒಟ್ಟಾಗಿ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಹಂಗಾಗಿ ಮೊದಲಿಗೆ ಇದೆಲ್ಲ ಮಾಡ್ತಿರೋದಕ್ಕೆ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ, ಕೊನೆಯದಾಗಿ ಇನ್ನೂ ಒಂದಿಷ್ಟು ಒಗ್ಗಟ್ಟಾಗಿ ಪರಿಣಾಮಕಾರಿಯಾಗಿ ಈ ಹೋರಾಟಗಳನ್ನು ನಾವು ಮಾಡಿದ್ರೆ ಮಾತ್ರ ಇದು, ಯಾಕೆಂದರೆ ಇದು ತುಂಬ ಸೂಕ್ಷ್ಮ ವಿಷಯ, ಇದು ಅಷ್ಟು ಈಸಿ ಅಲ್ಲ. ಆಡಳಿತಾತ್ಮಕವಾಗಿ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಇದೆ ದ್ವಿಭಾಷಾ ನೀತಿಗೆ. ಆ ಕಾರಣಕ್ಕೆ ತುಂಬ ದೊಡ್ಡ ಮಟ್ಟದ ಇಚ್ಛಾಶಕ್ತಿ ಬೇಕಾಗಿರೋ ಕಾರಣಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. KRS ಪಕ್ಷ 100ಕ್ಕೆ 100 ಒಂದು ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ಜೊತೆ ಎಲ್ಲ ಕನ್ನಡ ಹೋರಾಟಗಾರರ ಜೊತೆ ನಿಲ್ಲುತ್ತೆ ಅನ್ನೋದನ್ನ ಹೇಳಿ. ಅಧ್ಯಕ್ಷರು, ಇವತ್ತಿನ ಸಂದರ್ಭದಲ್ಲಿ ಏನು ಕರ್ನಾಟಕ ಮತ್ತು ಬೆಂಗಳೂರು ವಿಶೇಷವಾಗಿ ಏನು ಹಿಂದಿ ಏರಿಕೆ ಬರೀ ಶಿಕ್ಷಣದಲ್ಲಿ ಮಾತ್ರ ಆಗ್ತಾ ಇಲ್ಲ, ರಾಜಕೀಯವಾಗಿ ಸಾಮಾಜಿಕವಾಗಿ ನಮ್ಮ ಮೂಲ ನೆಲೆಗಟ್ಟಿನ ಸಂಸ್ಕೃತಿಯ ಮೇಲೆ ಅದರ ಪರಿಣಾಮ ಮತ್ತು ದುಷ್ಪರಿಣಾಮಗಳು ತುಂಬ ಆಗ್ತಾ ಇರುವಂಥ ಈ ದಿನಮಾನಗಳಲ್ಲಿ ಇದ್ರ ಬಗ್ಗೆ ನಾವು ಮೂಲ ನಿವಾಸಿ ಕನ್ನಡಿಗರು ವಿಶೇಷವಾಗಿ ಬೆಂಗಳೂರು ಮತ್ತು ಎಲ್ಲ ನಗರಗಳಲ್ಲಿ ಮತ್ತು ಕರ್ನಾಟಕದ ಆದ್ಯಂತ ಹೋರಾಟ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಕನ್ನಡಪರ ಹೋರಾಟಗಾರರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರತರನಾದ ಹೋರಾಟವನ್ನು ಮಾಡಿ ನಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವಂಥ ಅನಿವಾರ್ಯತೆ ನಮಗೆ ಎದುರಾಗಿರೋದ್ರಿಂದ ತೀವ್ರತರವಾದ ಪ್ರತಿಭಟನೆಗಳ ಮೂಲಕ ನಾವು ಇದಕ್ಕೆ ದಿಟ್ಟ ಉತ್ತರ ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಹಿಂದಿ SSLCಯಲ್ಲಿ ಹಿಂದಿ ಪರೀಕ್ಷೆ ಏನು ಬರ್ತಾಯಿದೆ ಮುಂದಿನ ದಿನಗಳಲ್ಲಿ, ಇದರಲ್ಲಿ ಸರ್ಕಾರ ಇದಕ್ಕೆ ಔಚಿತ್ಯವಾದ ತೀರ್ಮಾನ ತಗೊಂಡಿಲ್ಲ ಅಂತ ಹೇಳಿದ್ರೆ ಪರೀಕ್ಷಾ ಕೇಂದ್ರಗಳ ಮೇಲೆ ನುಗ್ಗಿ ಇದನ್ನು ನಾವು ತೀವ್ರತರವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ನಮ್ಮ ಸ್ನೇಹಿತರೆಲ್ಲ ಹಮ್ಮಿಕೊಂಡಿದ್ದಾರೆ ಹಿಂದಿ ವಿರೋಧ ಅಂತ ಹೇಳೋದು. ನಮ್ಮ ಮಕ್ಳು ಯಾಕೆ 3 ಭಾಷೆ ಕಲಿಬೇಕು? ನೀವೇ ಯೋಚನೆ ಮಾಡಿ. ಅಲ್ಲ, ಬೇರೆ ಉತ್ತರ ಭಾಷೆದ ಮಕ್ಕಳು ಅವ್ರು ಕಲಿಯೋದು ಬರೀ ಒಂದು ಭಾಷೆ, ಅದು ಹಿಂದಿ. ಇಂಗ್ಲೀಷ್ ಅಂತೂ ಕಲಿಯೋದೇ ಇಲ್ಲ ಬಿಡಿ. ಆದರೆ ನಮ್ಮ ಮಕ್ಕಳು ಕನ್ನಡನೂ ಕಲಿಬೇಕು, ಇಂಗ್ಲೀಷು ಕಲಿಬೇಕು, ಹಿಂದಿನೂ ಕಲಿಬೇಕು. ಆದರೆ ಕನ್ನಡನೇ ನಮ್ಮ ಸರ್ಕಾರಿ ಸ್ಕೂಲ್ಗಳಾಗ್ಬರೋದು ಅಥವಾ ಸರ್ಕಾರಿ ಸ್ಕೂಲಲ್ಲಿ ಬೇಕಾದ್ರೆ ಕನ್ನಡ ಕಾಣ್ಬೋದು ಸ್ವಲ್ಪ. ಬೇರೆ ಯಾವುದೇ ICSE CBSE ಯಾವುದೇ ಸ್ಕೂಲ್ಗೆ ಹೋದರೂ ನಮ್ಮ ಕನ್ನಡನೇ ಕಡ್ಡಾಯ ಇಲ್ಲ ಇದುವರೆಗೂ. ಅಂಥದ್ರಲ್ಲಿ ಹಿಂದಿನ ಅವರು ಏರಿಕೆ ಮಾಡ್ತಾಯಿದ್ದಾರೆ. ಮೊದಲನೇ ಭಾಷೆಯಾಗಿ, ಎರಡನೇ ಭಾಷೆಯಾಗಿ, ಮೂರನೇ ಭಾಷೆಯಾಗಿ ಹಿಂದಿನ ಏರಿಕೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಹಿಂದಿ ಭಾಷೆ ವಿರೋಧಿ ಅಲ್ಲ, ನಾವು ಹಿಂದಿ ಏರಿಕೆ ವಿರೋಧಿಗಳು. ಹಾಗಾಗಿ ಕೂಡ ನಮ್ಮ ಹಿಂದಿ ಏರಿಕೆನ ನಾವು ನಮ್ಮ ಕನ್ನಡಿಗರಾಗ್ಬೋದು, ನಾವಾಗ್ಬೋದು, ನಮ್ಮ 7 ಕೋಟಿ ಕನ್ನಡಿಗ ಜನತೆ ನಾವು ಒಪ್ಪೋದಿಲ್ಲ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಮತ್ತು ಸಮಾನ ಮನಸ್ಕರು ಸೇರಿಕೊಂಡು ಹಿಂದಿನ ವಿರೋಧ ಮಾಡ್ತಾಯಿದ್ದೀವಿ.
ಹಿಂದಿ ಅಲ್ಲ, ಹಿಂದಿ ಭಾಷೆ ಏರಿಕೆನ ವಿರೋಧ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯಾಗಿ ತ್ರಿಭಾಷಾ ಸೂತ್ರ ಏನಾದರೂ ಸರ್ಕಾರ ಕೈಬಿಟ್ಟಿಲ್ಲ ಅಂತಂದರೆ ಮುಂದೆ ದೊಡ್ಡ ಹೋರಾಟವನ್ನು ನಾವು ಮತ್ತೆ ಸಮಾನ ಕನ್ನಡಿಗ ಮನಸ್ಕರು ಎಲ್ಲ ಸೇರಿಕೊಂಡು ಹೋರಾಟ ಮಾಡ್ಕೊಂಡಿದ್ದೀವಿ. ಈ ಹಿಂದಿ ಏರಿಕೆಯನ್ನು ಪೆಡಂಭೂತ ಕನ್ನಡ ನಾಡಿಗೆ ವಕ್ರಿಸಿದೆ. ಅದನ್ನು ಒದ್ದೊಡಿಸಲೇಬೇಕು. ಮಕ್ಕಳ ಶಿಕ್ಷಣದಲ್ಲಿ, ನಾಮಫಲಕಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಹಿಂದಿಯ ಏರಿಕೆ ಯಥೇಚ್ಛವಾಗಿ ಆಗ್ತಾ ಇದೆ. ಆ ಹಿಂದಿಯ ಏರಿಕೆಯಿಂದಾಗಿ ನಮ್ಮ ಕನ್ನಡದ ಮಕ್ಕಳು ಉದ್ಯೋಗವನ್ನು ಕಳ್ಕೊತಾ ಇದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕನ್ನಡಿಗರನ್ನು ಕುಗ್ಗಿಸುವಂತಹ ಒಂದು ವ್ಯವಸ್ಥಿತ ಕೂಟ, ಈ ಉತ್ತರ ಭಾರತೀಯರ ಕೂಟ ನಮ್ಮ ನಾಡಿನ ಮೇಲೆ ಸ್ವತಂತ್ರ ಬಂದ ನಂತರದ ದಿನಗಳಲ್ಲಿ ಸಂವಿಧಾನವನ್ನೇ ಬಳಸ್ಕೊಂಡು, ಇರುವ ಅಧಿಕಾರವನ್ನೇ ಬಳಸ್ಕೊಂಡು ಹಿಂದಿ ಏರಿಕೆಯನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹಿಂದಿ ಏರಿಕೆಯ ವಿರುದ್ಧದ ಹೋರಾಟದಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಂದಾಗಬೇಕು. ಆ ನಿಟ್ಟಿನಲ್ಲಿ ಹಿಂದಿಯನ್ನರ ದಾರ್ಶ್ಯವನ್ನು, ಹಿಂದಿಯನ್ನರ ಏನು ಹಿಂದಿ ಏರಿಕೆ ಮತ್ತು ಹಿಂದಿಯನ್ನರ ಏರಿಕೆಯನ್ನು ನಾಡುಗಳಲ್ಲಿ, ಕನ್ನಡ ನಾಡು ಸೇರಿದಂತೆ ದಕ್ಷಿಣ ಭಾರತದ ನಾಡಿನಲ್ಲಿ ತಡೀಲಿಕ್ಕೆ ನಾವೆಲ್ಲ ಗಟ್ಟಿಯಾಗಿ ಎದ್ದು ನಿಲ್ಲಬೇಕಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಕದಂಬ ಪಡೆ ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟಿಸಲಿದೆ. ಈ ಹೋರಾಟದ ಜೊತೆಗೆ ಕನ್ನಡ ನಾಡಿನ ಪ್ರಜ್ಞಾವಂತ ಸಮುದಾಯ ಮತ್ತು ನಾಡಿನ ಎಲ್ಲ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು ಜೊತೆಯಾಗಿ ನಿಲ್ಲಬೇಕು ಅಂತ ಕೋರ್ತೀನಿ. ಜೊತೆಗೆ ಇವತ್ತು ಏನು ರಾಜ್ಯಾದ್ಯಂತ 1 ಲಕ್ಷ ಜನ ಮಕ್ಕಳು ಹಿಂದಿನಲ್ಲಿ ಫೇಲ್ ಆಗಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳ ಶೈಕ್ಷಣಿಕ ಕುಂಠಿತ ಆಗಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಹಿಂದಿ ಪರೀಕ್ಷೆಯನ್ನು ತೆಗಿಲಿಲ್ಲ ಅಂದರೆ 8, 9, 10ನೇ ತರಗತಿ ಸೇರಿದಂತೆ 1ರಿಂದ 10ರವರೆಗೂ ಏನು ಹಿಂದಿ ಇದೆ ಆ ಹಿಂದಿಯನ್ನು ತೆಗಿಬೇಕು. CBSE ಇರಲಿ, ICSE ಇರಲಿ, ರಾಜ್ಯ ಪಠ್ಯಕ್ರಮ ಇರಲಿ, ಇವುಗಳನ್ನ ತೆಗಿಬೇಕು ಅಂತ ನಮ್ಮ ಒತ್ತಾಯ ಇದೆ. ತೆಗೆದೇ ಇದ್ದ ಪಕ್ಷದಲ್ಲಿ ನಾವು ಎಲ್ಲ ಎಕ್ಸಾಮ್ ಸೆಂಟರ್ಗಳೇನಿದೆ, ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಹಾಗೂ NEPಯನ್ನು ರದ್ದು ಮಾಡಿ SEPಯನ್ನು ಜಾರಿ ಮಾಡ್ತೀವಿ ಅಂತ ಹೇಳೋದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಳಂಬ ಧೋರಣೆ ತೋರ್ತಾ ಇದ್ದಾರೆ. ಇದನ್ನು ನಾವು ಕಡಖಂಡಿತವಾಗಿ ವಿರೋಧಿಸ್ತೀವಿ. ಪಠ್ಯಪುಸ್ತಕ ಪರಿಷ್ಕರಣೆ ಅಚ್ಚುಕಟ್ಟಾಗಿಲ್ಲ, ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಹಾಗೂ ನಾವು ಕನ್ನಡದ ಪರವಾಗಿ, ನಮ್ಮ ಸರ್ಕಾರ ಕನ್ನಡದ ಪರವಾಗಿ ಅಂತ ಹೇಳ್ಕೊಂಡು ಬಂದಂಥ ಸರ್ಕಾರ ನಿಮ್ಮದು. ನೀವು ಈ ಕೂಡಲೇ ಹಿಂದಿ ಭಾಷೆಯನ್ನು ತೆಗಿಬೇಕು. ಯಾವುದೇ ಶಾಸಕರು, ಸಚಿವರ ಲಾಬಿಗೆ ಮಡಿಬಾರ್ದು. ಯಾರ ಲಾಬಿಗೂ ಮಡಿದೆ ಹಿಂದಿ ಭಾಷೆಯ ಏರಿಕೆಯನ್ನು ತಡೀಲಿಕ್ಕೆ ನಮ್ಮ ಮಕ್ಕಳ ಪಠ್ಯಕ್ರಮಗಳಲ್ಲಿ, ಪರೀಕ್ಷೆಗಳಲ್ಲಿ ಹಿಂದಿಯನ್ನು ತೆಗಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನಮಸ್ಕಾರ. ಈಗಿಂದಲ್ಲ, ಪ್ರತಿ ಸರ್ಕಾರಗಳು ಇದ್ದಾಗಿಂದನೂ ಈ ಹಿಂದಿ ಅನ್ನೋ ಭೂತ ಪ್ರತಿ ರಾಜ್ಯದಲ್ಲೂ ದಕ್ಷಿಣ ಭಾರತದಲ್ಲಿ 1971 ಹೇರಿಕೆ ಮಾಡ್ಕೊಂಡು ಕಡ್ಡಾಯವಾಗಿ ಮಾಡ್ಕೊಂಡೇ ಬರ್ತಿದ್ದಾರೆ. ಎಲ್ಲೋ ದೆಹಲಿ ಸರ್ಕಾರಗಳು ಇಲ್ಲಿ ನಾವು ನಮ್ಮ ಕನ್ನಡದ ಮಕ್ಕಳುಗಳು, ಇನ್ನು ಈ ನಾಡಿನ ಮಕ್ಕಳು ಇದು ಹಿಂದಿ ಕಲಿತ್ರೆ ಬದುಕಕ್ಕಾಗುತ್ತೆ ಅನ್ನೋ ಭೂತನ ಎಲ್ಲರಲ್ಲಿ ಜನಲ್ಲಿ ಭ್ರಮೆಯಾಗಿಟ್ಟಿದ್ದಾರೆ. ಆ ಭೂತದಿಂದ ಜನ ಹೊರಗಡೆ ಬರಬೇಕು. ಪ್ರತಿ ವರ್ಷವೂ ಸಹ 1.5 2 ಲಕ್ಷ ಜನ ಮಕ್ಕಳು, ನಮ್ಮ ಕನ್ನಡದ ಮಕ್ಕಳು ಹಿಂದಿಯಿಂದನೇ ಫೇಲ್ ಆಗ್ತಾ ಇದ್ದಾರೆ. ಅವ್ರಿಗೆ ಹಿಂದಿ ಯಾಕೆ ನೀವು ಇಷ್ಟೊಂದು ಹಿಂದಿ ಕಲೀರಿ ಅಂತ ಕಡ್ಡಾಯವಾಗಿ ಸರ್ಕಾರಗಳು ಹೇಳ್ತೇವೆ. ಬೇರೆ ರಾಜ್ಯಗಳೇ ದ್ವಿಭಾಷಾ ನೀತಿ ಇದೆ ತಮಿಳುನಾಡಲ್ಲಿ, ಅಲ್ಲಿ ಹಿಂದಿ ಕಲ್ತರೆ ಅವರೇನು ಉದ್ಯೋಗ ಸಿಗೋದಿಲ್ವಾ? ಇಲ್ಲಿ ಹುಡುಗರಿಗೆ ಹಿಂದಿ ಕಲ್ತನೇ ಉದ್ಯೋಗ ಸಿಗೋ ಅನ್ನೋ ಭ್ರಮೆಯಿಂದ ಹೊರಗೆ ಬನ್ನಿ. ಇವತ್ತು ಉದ್ಯೋಗ ಇದು ಹಿಂದಿ ಹೇರಿಕೆಯಿಂದ ನಮ್ಮ ಕನ್ನಡಿಗರಿಗೆ ಉದ್ಯೋಗನೂ ಸಿಗ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಹೋದ್ರು, ನಮ್ಮ ಹಿರಿಕರು ಯಾರಾದರೂ ಬ್ಯಾಂಕ್ಗಳಲ್ಲಿ ಹೋದ್ರು, ಯಾವ ಚಲನ್ ನೋಡಿದ್ರು ಹಿಂದಿನೇ ಇರುತ್ತೆ, ಕನ್ನಡ ಅಕ್ಷರಗಳೇ ಇರೋದಿಲ್ಲ. ನಾವ್ಯಾಕೆ ಹಿಂದಿ ಕಲಿಬೇಕು? ನಾವ್ಯಾಕೆ ಈ ಹಿಂದಿ ಪರವಾಗಿ ನಾವು ವಿರೋಧ ಮಾಡ್ತಾ ಇದೀವಿ ಅಂದರೆ ನಮ್ಮ ನಾಡಿಗೆ ಹಿಂದಿ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವೆಲ್ಲ ಈ ಮುಂದಿನ ದಿನಗಳಲ್ಲಿ ಏನು ಈ ಸರ್ಕಾರ 5ರಿಂದ SSLCವರೆಗೂ ಹಿಂದಿ ಎಕ್ಸಾಮ್ಗಳು ಬರೆಸ್ತಾ ಇದ್ದಾವೋ ಆ ಬರೆಯೋದಕ್ಕೆ ನಾವೆಲ್ಲ ನುಗ್ತೀವಿ. ಈ ಹಿಂದಿ ವಿರೋಧಿ ಒಕ್ಕೂಟ ಏನು ಇವತ್ತೊಂದು ಸಭೆ ಮಾಡಿದೆ. ಈ ಸಭೆ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಏನು ಹಿಂದಿ ಎಕ್ಸಾಮ್ ನಡೆಯುತ್ತೋ ಆ ಎಕ್ಸಾಮ್ಗೆಲ್ಲ ಪೂರ್ತಿ ನಾವು ಕನ್ನಡಿಗರು ನುಗ್ತೀವಿ. ನಮಗೆ ಹಿಂದಿ ಅವಶ್ಯಕತೆ ಇಲ್ಲವೇ ಇಲ್ಲ ಈ ರಾಜ್ಯದಲ್ಲಿ. ಹಿಂದಿನ ತೊಲಸೋಕ್ಕೆ ನಾವೆಲ್ಲ ಒಗ್ಗಟ್ಟಾಗ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಒಗ್ಗಟ್ಟಾಗಿ ಶಕ್ತಿಯುತವಾಗಿ ಹೋರಾಡ್ತೀವಿ. ಜೈ ಕನ್ನಡಾಂಬೆ. ಇವತ್ತು ಬೆಂಗಳೂರು ಗಾಂಧಿ ಭವನದಲ್ಲಿ ನಾವು ದ್ರಾವಿಡ ಕನ್ನಡಿಗರು ಚಳವಳಿ ಕರೆದಿದ್ದಂಥ ಒಂದು ಸಭೆಗೆ ಏನು ಹಿಂದಿ ಪರೀಕ್ಷಾ ಹಾಲ್ಗಳಿಗೆ ನುಗ್ತೇವೆ, ಬಿಹಾರದ ಪಾಸ್ ವಿತೌಟ್ ಇಂಗ್ಲೀಷ್ ಅನ್ನುವ ಕಾನೂನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರೇ ಮಾಡಿದ್ದಾರೆ. ಬಿಹಾರ ಕೂಡ ಕರ್ನಾಟಕ ಹೇಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರು ಇರುವಂಥ ಒಂದು ರಾಜ್ಯನೋ
ಅದೇ ಥರನೇ ಕರ್ನಾಟಕ ಕೂಡ ಒಂದು ರಾಜ್ಯನೇ. ಈಗಿರುವಾಗ ಅಲ್ಲಿ ಒಂದು ಇಂಗ್ಲೀಷು ಸಬ್ಜೆಕ್ಟು ಅವರು ಎಕ್ಸಾಮು ಬರೆಯೋಂಗೇ ಇಲ್ಲ, ಪಾಸ್ ಮಾಡೋಂಗೇ ಇಲ್ಲ ಅಂತ ಕಾನೂನು ಮಾಡೋಕ್ಕೆ ಸಾಧ್ಯ ಇದೆ ಅಂತಂದರೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ? ಇಲ್ಲಿ SCP ಮಾಡಿ ನಾವು 2 ಲ್ಯಾಂಗ್ವೇಜ್ ಪಾಲಿಸಿ ಮಾಡ್ತೀವಿ ಅಂತಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಈ ಮಾರ್ಚಲ್ಲಿ ಏನು ಹಿಂದಿ ಎಕ್ಸಾಮ್ ಇದೆ, ಆ ಹಿಂದಿ ಎಕ್ಸಾಮ್ ಹಾಲ್ಗಳಿಗೆ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಹೋರಾಟಗಾರರು ನುಗ್ತೇವೆ. ಹಿಂದಿನ ತೆಗಿಲೇಬೇಕು. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು ಶಿಕ್ಷಣ ಸಚಿವರನ್ನು ಮತ್ತು ಅಧಿಕಾರಿಗಳನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಇದನ್ನು ಮನವರಿಕೆ ಮಾಡಿಕೊಡ್ತೀವಿ. ನೋಡಿ, ಬಿಹಾರದಲ್ಲಿ ಈ ರೀತಿ ಕಾನೂನಿದೆ, ನೀವು ಈ ರೀತಿ ಕಾನೂನನ್ನ ಈಗಲೇ ಪಾಸ್ ಮಾಡಬೇಕು. ಮಾರ್ಚಲ್ಲಿ ಏನು ಹಿಂದಿ ಎಕ್ಸಾಮ್ ಇದೆ ಅದು ಲೆಕ್ಕಕ್ಕಿಲ್ಲ ಅನ್ನುವಂಥ ಕಾನೂನನ್ನ ನೀವೀಗ ಪಾಸ್ ಮಾಡಿದ್ರೆ ನಾವು ಯಾವುದೇ ಒಂದು ಎಕ್ಸಾಮ್ ಹಾಲ್ಗೆ ನುಗ್ಗುವಂಥ ಕಾರ್ಯಕ್ರಮ ಸ್ನೇಹಿತರೆ ನಮಸ್ಕಾರ. ಇವತ್ತು ಇಲ್ಲಿ ಸಭೆ ಸೇರಿದ್ದ ಉದ್ದೇಶ ಏನಂದರೆ, ನಮ್ಮ ಸಮಾನ ಮನಸ್ಕ ಸ್ನೇಹಿತರೆಲ್ಲ ಸೇರಿಕೊಂಡು ಹಿಂದಿ ಏರಿಕೆ ವಿರುದ್ಧ, ಹಿಂದಿ ಭಾಷಾ ಏರಿಕೆ ವಿರುದ್ಧ ಇಲ್ಲಿ ಒಂದು ಸಭೆ ಸೇರಿ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಸೇರಿ ಇಲ್ಲೊಂದು ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ಕಡ್ಡಾಯವಾಗಿ ಹಿಂದಿಯನ್ನು ಈಗಾಗಲೇ ನಾವು ಮೋಸ್ಟ್ಲಿ 93, 94 ಹಿಂದಿ ಕಡ್ಡಾಯ ಇರಲಿಲ್ಲ. 10 ಮಾರ್ಕ್ಸ್ ತೊಗೊಂಡ್ರು ನಾವು ಪಾಸ್ ಆಗ್ತಾಯಿದ್ವಿ. ಈಗ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಹಂಗಾಗ್ತಾ ಇಲ್ಲ. ಹಿಂದಿ ಭಾಷಾ ವಿಷಯದಲ್ಲೇ ಅವ್ರು ಫೇಲ್ ಆಗ್ತಾಯಿದ್ದಾರೆ. ಮುಂದಿನ ಅವರ ಭವಿಷ್ಯದ ಒಂದು ಉದ್ದೇಶದಿಂದ ಇವತ್ತು ಸಭೆ ಸೇರಿ ಹಿಂದಿ ಏನು ಪರೀಕ್ಷೆ ಇದೆ ಇದನ್ನು ಕಡ್ಡಾಯ ಮಾಡಬಾರ್ದು ಮತ್ತು ಇದನ್ನು ಅಂಕಗಳನ್ನು ನಿಗದಿಪಡಿಸಬಾರ್ದು, ಹಿಂದಿ ಇಲ್ಲದೆ ಸಹ ಪಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿಲುವು ತಗೊಂಡಿದ್ದೀವಿ. ಇದನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಏನಾದರೂ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಒಂದು ಎಕ್ಸಾಮ್ ಕ್ವಶನ್ ಪೇಪರನ್ನು ಹರಿದಾಕುವಂತಹ, ಪರೀಕ್ಷೆಗಳನ್ನು ಅಡ್ಡಿಪಡಿಸುವಂತಹ, ಪರೀಕ್ಷೆಗಳನ್ನು ನಿಲ್ಲಿಸುವಂತಹ ಕಾರ್ಯಕ್ರಮಗಳನ್ನು ರಾಜ್ಯವ್ಯಾಪಿ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಬುದ್ಧಿಸ್ಟ್ ಐಡಿಯಾಲಜಿ ಆರ್ಗನೈಸೇಷನ್ ಸಹ ಕನ್ನಡ ಪರ ಸಮಾನ ಮನಸ್ಕ ಸ್ನೇಹಿತರ ಜೊತೆ ಕೈಗೂಡಿಸಲಿದೆ. ನಮ್ಮ ಸಂಘಟನೆ ಸಹ ರಾಜ್ಯವ್ಯಾಪಿ ಈ ಚಳುವಳಿಗೆ ಕೈಜೋಡಿಸಿ ಯಶಸ್ವಿಯಾಗೋದಕ್ಕೆ ಕಾರಣ ಆಗುತ್ತೆ. ಜೈ ಭೀಮ್, ನಮೋ ಬುದ್ಧಾಯ ಸ್ನೇಹಿತರೆ.